ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ನೇರವಾಗಿ ತಲುಪಿಸೋ ಕೆಲಸ ಮಾಡಬೇಕು. ಆ ಕೆಲಸ ಮಾಡೋದಕ್ಕೆ ನಾವು ಮಗ್ಗದ ಕುಟುಂಬಗಳ ಒಂದು ತರಬೇತಿ ಶಿಬಿರವನ್ನು ನಾವು ಏರ್ಪಡಿಸ್ತೇವೆ. ಈಗ ನಾನು ಅಧ್ಯಕ್ಷರಿಗೆ ಹೇಳಿದ್ದೇನೆ, ನಮ್ಮ ಮಗ್ಗದ ಕುಟುಂಬದ ಎಲ್ಲ ಪದಾಧಿಕಾರಿಗಳಿಗೆ ಹೇಳಿದ್ದೇನೆ, ನಾವು ನಮ್ಮ ಕಾರ್ಯಕರ್ತರನ್ನ ಮತ್ತು ನಮ್ಮ ಯುವಕರನ್ನು ಒಂದು ಕಡೆ ಸೇರಿಸಿ ಸರ್ಕಾರದ ಯೋಜನೆಗಳು, ರಾಜ್ಯದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ನಿಮಗೆ ತಲುಪಿಸಬೇಕು. ನೀವು ಆರ್ಥಿಕವಾಗಿ ಬೆಳೆದರೆ ಮಾತ್ರ ಈ ಸಮಾಜ ಬದಲಾವಣೆ ಆಗ್ತದೆ. ನೀವು ಆರ್ಥಿಕವಾಗಿ ಬದಲಾವಣೆ ಆಗದೆ ಹೋದರೆ ಈ ಸಮಾಜದ ಬದಲಾವಣೆ ಸಾಧ್ಯನೇ ಇಲ್ಲ. ಹಾಗಾಗಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ನಾವು ನೆನಪು ಮಾಡ್ಕೋಬೇಕು. ಇವತ್ತು ಒನಕೆ ಓಬವ್ವನವರ ಅವರ ಸಂತತಿ ನಾವು ಅವರ ಒಂದು 300ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಒಂದೆರಡು ಮಗ್ಗದ ಕುಟುಂಬಗಳ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾನು ಮಾತಾಡೋಂಥ ವಿಷಯಗಳಲ್ಲಿ 2-3 ವಿಷಯಗಳನ್ನು ಹೇಳಿ ನನ್ನ ಮಾತನ್ನು ಬೇಗ ಮುಗಿಸ್ತೇನೆ. ಮಗ್ಗದ ಕುಟುಂಬ ನಮ್ಮ ತಾತ ಮುತ್ತಾತ ನಮ್ಮ ತಂದೆ, ಇವತ್ತು ನಮ್ಮ ಮನೆಯಲ್ಲಿ ಮಗ್ಗದ ಸಾಮಾನು ಮನೆ ತುಂಬ ಬಿದ್ದಿದ್ದಾವೆ. ಮಗ್ಗದ ಇವತ್ತು ನಾವು ನೇಯ್ತಾ ಇಲ್ಲ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವರು ಸಂತೆಗೆ ಕರೆಕ್ಟಾಗಿ ಒಂದು ದುಡ್ಡಿ ನೇಯ್ತಾ ಇದ್ರು. ದುಡ್ಡಿಗಳು ಸಂತೆ ಬಂತು ಅಂದರೆ ವಾರೆಲ್ಲ ರೆಸ್ಟ್ ಹೋಗೋರು. ನಾಳೆ ಸಂತೆ ಅಂದರೆ ಇವತ್ತು ದುಡ್ಡಿನ ದುಡ್ಡು ಎತ್ಕೊಂಡೋಗ್ಬಿಡೋದು. ಸಂತೆಗೆ ಮಾರಾಟ ಮಾಡಿ ಒಂದಷ್ಟು ಕಾಸು ಆಡಿಗಳ ಲೆಕ್ಕದಲ್ಲಿ ಸಿಕ್ಕವು. ಬರ್ತಾ ಇರ್ಬೇಕಾದ್ರೆ ಕೆರೆ ಮೇಲೆ ಬರೋರು, ಕೆರೆ ಮೇಲೆ ಬರ್ತಾ ಇರುವಾಗ ಗೋಂಡ್ರ ಕಪ್ಪೆಗಳು ವಟ 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 ನಾವು ನಮ್ಮ ತಾತ ಮುತ್ತಾತ ಯಾರೋ ಸಾಲ ಮಾಡಿಬಿಟ್ಟಿದ್ದಾನೆ, ಈ ದುಡ್ಡನ್ನು ನಾವು ಆ ಸಾಲ ತೀರಿಸ್ತಾ ಹೋದರೆ ನಮ್ಮ ತಾತನಿಗೆ ಮುಕ್ತಿ ಇಸ್ಕೋದಿಲ್ಲ ಅಂತ ಹೇಳಿ ಒಂದು 4 ಗಾಡಿ ಹೇರ್ತಿ ಅದಕ್ಕೆ ಆಗ್ಬೋದು. ಕಾಸು ಹಾಕಿದ ತಕ್ಷಣ ಕಪ್ಪೆ ಸೌಂಡ್ ಮಾಡೋದು ನಿಲ್ಲಿಸೋದು. ನೋಡ್ದ ನಾನು ಹೇಳಿಲ್ವಾ, ಇವತ್ತು ಹಣನ ಹಾಕಿದ್ದಕ್ಕೆ ನನ್ನ ಸಾಲ ತೀರಿಸಿದ್ದೀನಿ, ನಾವು ಸಾಲ ಮುಕ್ತರು ಅಂತಕ್ಕಂಥ ಭಾವನೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸಂತೆಯಿಂದ ಬಟ್ಟೆಗಳನ್ನು ನೇಯ್ದು ದುಡ್ಡಿಗಳೆಲ್ಲ ನೇಯ್ದು ತೊಗೊಂಡು ಹಣ ಮಾತು ತೊಗೊಂಡು ಬರ್ತಾ ಇರುವಾಗ ಕಳ್ಳರು ಬಂದು ಹೊಡೆದ್ಬಿಡೋದು, ಕಿತ್ಕೊಂಡು ಹೋಗೋದು ಕಾಸು. ಇವರಿಗೆ ಮತ್ತೆ ಅನುಮಾನ ಬರೋದು, ನಮಗೆ ಮತ್ತೆ ಬಂದು ಕಿತ್ಕೊಂಡು ಹೋಗ್ತಾರೆ, ಏನು ಮಾಡೋದು ಅಂತೇಳಿ ದೊಡ್ಡದೊಂದು ಸಿವಿ ಉದ್ದದ ಒಂದು ಕೋಲಿಗೆ ಕಟ್ಟಿಬಿಟ್ಟು ಮೇಲೆ ಕಟ್ಟಿಬಿಟ್ಟು ಯಾವನು ಬರ್ತಾನೆ ಬರಲಿ ಕಿತ್ಕೊಂಡು ಹೋಗೋಕ್ಕೆ ನೋಡೋಣ ನಮ್ಮ ಮೇಲೆ ಇದೆ ನನ್ನ ದುಡ್ಡು ಅಂತೇಳಿ ಹೋಗ್ತಾ ಇರಬೇಕಾದ್ರೆ ಅವ್ರು ದೊಣ್ಣೆ ತಗೊಂಡು ಮಣ್ಕಾಲು ಹೊಡೆದ ತಕ್ಷಣ ದುಡ್ಡು ಸಿಕ್ಕೋದು, ಕಿತ್ಕೊಂಡು ಹೋಗ್ಬೋದು. ಇಂಥ ಅಮಾಯಕ ಜನ. ಮಗ್ಗದ ಮರಗೆ ಊಸ್ಬುಳಿ ಅಡ್ಡ ಕೊಟ್ಟಂಥವ್ರು ನಾವು. ಮಗ್ಗದ